ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಿಂದ ಜರ್ನೋತ್ರಿ 24 ಮಾಧ್ಯಮ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೈಸೂರು ವಿಶ್ವವಿದ್ಯಾಲಯದ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಜರ್ನೋತ್ರಿ 2024ರ ಸಮಾರೋಪ ಸಮಾರಂಭದಲ್ಲಿ TV5 ಕನ್ನಡ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಆರ್ಯನ್ ಉಪಸ್ಥಿತರಿದ್ದರು. ಮೈಸೂರು ವಿವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ MS ಸಪ್ನಾ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ಕುರಿತು ರಮಾಕಾಂತ್ ಆರ್ಯನ್ ಕಿವಿಮಾತು ಹಾಗೂ ಸಲಹೆಗಳನ್ನು ನೀಡಿದರು. ಅಲ್ಲದೆ ಪತ್ರಕರ್ತರಿಗೆ ಇರುವ ಸವಾಲುಗಳ ಬಗ್ಗೆ ಮಾತನಾಡಿದರು. 2 ದಿನಗಳ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ TV5 ಕನ್ನಡ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಆರ್ಯನ್ ಬಹುಮಾನ ವಿತರಣೆ ಮಾಡಿದರು. ಚಂದ್ರಿಕಾ ಮದನ್ ಡಿರೈವಾಲ್ ಡೇಸ್ನ ಮಾಲೀಕರು ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. ಈ ಬಹುಮಾನ ವಿತರಣೆ ಧನ್ಯವಾದಗಳು. ಮುಂದಿನ ಸ್ಪರ್ಧೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಹುಡುಗಿಸ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳು. 2024 ಮಾಧ್ಯಮ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಆಭಾರಿ ಮತ್ತು ಧನ್ಯವಾದಗಳು ನನ್ನ ಕಡೆಯಿಂದ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ಮಾಧ್ಯಮ ಹಬ್ಬದಲ್ಲಿ ಭಾಗಿಯಾಗಿರೋದಕ್ಕೆ ಮೊದಲಿಗೆ ನನಗೆ ತುಂಬ ಖುಷಿ. ಏನೋ ನಾನು ನಿಮಗೇನೋ ಇನ್ಸ್ಪೈರ್ ಮಾಡ್ತೀನಿ ಅಂತ ಹೇಳಿ ಸಪ್ನಾ ಮೇಡಮ್ ಆಗಲೇ ಹೇಳ್ತಾ ಇದ್ರು. ನಾನು ಇನ್ಸ್ಪೈರ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನನಗೆ ಇನ್ಸ್ಪಿರೇಷನ್ನು ಇಷ್ಟು ಜನ ಇದ್ದಿರಲ್ಲ ಇಲ್ಲಿ, ನಿಮ್ಮಿಂದ ಒಬ್ಬೊಬ್ಬರು ಕೂಡ ಈ ದೇಶ ಸರಿ ಮಾಡೋಕ್ಕೆ ಈ ಹಾಲಲ್ಲಿ ಎಷ್ಟು ಜನ ಇದೆ ನೋಡಿ, ಇಷ್ಟು ಜನ ಸಾಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಡೀ ಇಂಡಿಯಾನ ಬದಲಾಯಿಸೋದಕ್ಕೆ ಇಷ್ಟು ಜನ ಇದ್ದಿರಲ್ಲ, ಇಷ್ಟು ಜನ ನಿಜವಾಗ್ಲೂ ಸಾಕು. ಒಂದು ರಾಜ್ಯಕ್ಕೆ 2 ಅಥವಾ 3 ಒಳ್ಳೆ ಚಾನಲ್, ಒಳ್ಳೆ ಪತ್ರಿಕೆ ಎನಫ್. ಅಲ್ಲಿ ನೀವು ಲೆಕ್ಕ ಹಾಕೊಂಡ್ಬಿಡಿ, ಇಡೀ ಇಂಡಿಯಾಗೆ ಒಂದು ಗಟ್ಟಿ ಧ್ವನಿ ಬೇಕಾಗತ್ತೆ. ಗುಲಾಮಗಿರಿ ಅಲ್ಲದಂಥ ಒಂದು ಧ್ವನಿ ಬೇಕಾಗತ್ತೆ. ಅದರ ಶಿಲ್ಪಿಗಳು ನೀವೆಲ್ಲರೂ ಇಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಆ ಥರ ಸಾಧಕರಾಗಬೇಕು. ಯಾವಾಗ ಸಾಧ್ಯ ಆಗುತ್ತೆ? ಏನು ಅಷ್ಟು ಈಸಿನಾ? ಮೊದಲೇ ಈಗ ಮಾಧ್ಯಮ ಅಂದ ತಕ್ಷಣ ಒಂದು ಮಾತು ಹೇಳ್ತಾರೆ, ನೀವೇನು ಫ್ರೀ ಕೊಟ್ಬಿಡ್ತೀರಾ ನೀವು? ಮಾಧ್ಯಮ ಉದ್ಯಮ ಆಗ್ಬಿಟ್ಟಿದೆ ಇವಾಗ. ಇದೊಂದು ಬಾಟಲ್ ಇದೆ ಅಲ್ಲ, ನೀರು ಫ್ರೀ ಕೊಡ್ತಾರಾ? ನೀರು ಭೂಮಿಲಿ ಫ್ರೀಯಾಗಿ ಸಿಗೋದು, ಫ್ರೀ ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದಕ್ಕೆ ಅದರದೇ ಆದಂಥ ಒಂದು ಖರ್ಚು ಇರುತ್ತೆ. ಸೊ ಆ ಖರ್ಚಿನ ಪ್ರಕಾರವನ್ನೇ ಮಾಧ್ಯಮ ಕೂಡ ನಡೆಯಬೇಕಾಗಿರೋದು. ಏನು ಪ್ರಶ್ನೆ ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಉಚಿತನಾ ಫ್ರೀನಾ ಅಂತ ಒಂದು ಮಾತು ಬರುತ್ತೆ. ಉಚಿತ ಅಲ್ಲ, ಉಚಿತ ಆಗ್ಬೇಕಾಗಿಯೂ ಇಲ್ಲ.